ಸುವರ್ಣ. ಎಷ್ಟು ಸಖತ್ತಾಗಿದೆ ಈ ಡ್ರೆಸ್ಸು. ಎಲ್ಲಿಂದ ತಂದೆ ವಸು? ಅದೇ ಅದಕ್ಕೆ ಅವತ್ ನಾನು ರಜನಿ ಅಕ್ಕ ಗಾಂಧಿ ಬಜಾರ್ಗೆ ಹೋಗಿದ್ವಲ್ಲ, ಅಲ್ಲಿಂದ ತಗೊಂಡ್ ಬಂದೆ. ತುಂಬಾ ಚೆನ್ನಾಗಿದೆ ಕಣ, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ನನ್ಗೂ ಈ ತರದೊಂದು ಬೇಕು ಕಣ. ಅಯ್ಯೋ ಅದಕ್ಕೆ ಮೊದ್ಲೇ ಹೇಳಿದ್ರೆ ನಿಂಗೂ ಒಂದ್ ತರ್ತಿದ್ದೆ ತಾನೆ. ಓಕೆ, ಇದನ್ನ ನೀನ್ ಇಟ್ಕೋ, ನಾನು ಹೋಗಿ ಇನ್ನೊಂದ್ ತರ್ತೀನಿ. ಬೇಡ ಬೇಡ, ಸುಮ್ನೆ ಹೇಳ್ದೆ ಬಿಡು. ಇನ್ನೊಂದ್ಸಲ ನಾನು ನೀನು ಹೋಗಿ ತಗೊಂಡ್ ಬರೋಣ, ಪರವಾಗಿಲ್ಲ. ನೀನ್ ತಗೊಂಡಿಲ್ಲ ಅಂದ್ರೆ ನನಗ್ ಬೇಜಾರಾಗುತ್ತೆ. ಏನು ಅತ್ತಿಗೆ ನಾದಿನಿ ಇಬ್ರು ಸೇರಿ ದೀರ್ಘವಾಗಿ ಸಮಾಲೋಚನೆ ನಡೆಸ್ತಾರ ಹಾಗಿದೆ? ಅಣ್ಣ, ಅತ್ತೆಗೆ ಈ ಡ್ರೆಸ್ ಇಷ್ಟ ಆಯ್ತಂತೆ, ತಗೊಳ್ಳಿ ಅಂದ್ರೆ ತಗೋತಾ ಇಲ್ಲ. ಹೇಳದ್ನಲ್ಲ ವಸು, ನಾನ್ ನಿನ್ ಜೊತೆನೆ ಬರ್ತೀನಿ ಅಂತ. ಆವಾಗ್ಲೇ ತಗೊಳ್ತೀನಿ ಬಿಡು. ಅಯ್ಯೋ, ಸ್ಟವ್ ಮೇಲೆ ಹಾಲಿಗೆ ಬಂದಿದ್ದೆ, ಮಾತಾಡ್ತಾ ಮಾತಾಡ್ತಾ ಮರ್ತೇ ಬಿಟ್ಟೆ. ತಗೋ. ಪಾಪ ಅತ್ಗೆ ಇದುವರೆಗೂ ಇಷ್ಟಪಟ್ಟು ಬಾಯ್ ಬಿಟ್ಟು ಏನೂ ಕೇಳಿರ್ಲಿಲ್ಲ. ಡ್ರೆಸ್ ಇಷ್ಟಪಟ್ಟು ಕೇಳಿದ್ಲು. ಅಣ್ಣ, ನೀನಾದ್ರೂ ಕರ್ಕೊಂಡೋಗಿ ಕೊಡ್ಸೋ. ಅವಳು ಇಷ್ಟಪಟ್ಟಿದ್ದನ್ನ ನಾನು ಯಾವತ್ತಾದ್ರೂ ಬೇಡ ಅಂತ ಹೇಳ್ತೀನ? ತಗೋ, ಹೋಗಿ ಇಂಥದ್ದೇ ಒಂದು ಡ್ರೆಸ್ ತಗೊಂಡ್ ಬಾ. ಅಣ್ಣ, 5,000ನಾ? ಈ ಡ್ರೆಸ್ಸಿಗೆ 2,300 ಅಷ್ಟೇ. ನೋಡು, ತರೋವಾಗ ಕಡಿಮೆ ದುಡ್ಡಿಂದು ತರಬೇಡ, ತುಂಬಾ ಚೆನ್ನಾಗಿರೋದೇ ತಗೊಂಡ್ ಬಾ. ಹಾಗೆ ಒಂದೇ ಒಂದು ತಗೊಂಡ್ ಬಂದ್ಬಿಡ್ಬೇಡ, 1-2-3 ತಗೊಂಡ್ ಬಾ. ನಿಮ್ ಮತ್ತಿಗೆಗೆ ಕೊಡಿಸ್ತೀನಿ ಅಂತ ಎಷ್ಟೇ ಹೇಳಿದ್ರು ವರ್ಷಕ್ಕೆ ಒಂದ್ ಡ್ರೆಸ್ಸು ತಗೊಳಲ್ಲ. ಸರಿ ಅಣ್ಣ, ಚೆನ್ನಾಗಿರೋದೇ ತಗೊಂಡ್ ಬರ್ತೀನಿ. ಹಾಗೆ ನಾನ್ ದುಡ್ಡು ಕೊಟ್ಟೆ ಅಂತ ಹೇಳ್ಬೇಡ. ಯಾಕೆ? ಅದು ಯಾಕೂ ಇಲ್ಲ, ಅವಳು ನಿನ್ನ ಹತ್ರ ಕೇಳಿದ್ಲಲ್ಲ, ನೀನ್ ಕೊಟ್ಟ ಹಾಗಿರಲ್ಲ, ಅದಕ್ಕೆ. ಅಯ್ಯೋ, ನಮ್ಮ ಅತ್ತಿಗೆ ಹಾಗೆಲ್ಲ ಏನು ಅನ್ಕೊಳಲ್ಲ. ಅವ್ರು ಆ ತರದವ್ರಲ್ಲ. ಅವತ್ ನಾನ್ ಡ್ರೆಸ್ ತರಕ್ ಹೊರಟಾಗ ನಿನ್ನ ಹತ್ರ ದುಡ್ಡು ತಗೊಂಡೋಗು ಅಂತ ಅವರೇ ಹೇಳಿದ್ದು. ಛೇ, ಒಳ್ಳೆ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ. ನಾನ್ ದುಡ್ಡು ಕೊಟ್ಟಿದ್ದು ಅಂದ್ರೆ ಮಧು ಆ ಡ್ರೆಸ್ನ ಮುಟ್ಟು ನೋಡೋದಿಲ್ಲ. ಆದ್ರೆ ಅದನ್ನ ಇವಳ ಹತ್ರ ಹೇಳಕ್ಕಾಗಲ್ಲ. ಈಗ ಏನ್ ಹೇಳೋದು ಇವಳಿಗೆ? ಸರಿ ಸರಿ, ಅವಳಿಗೆ ಇನ್ನೊಂದ್ ದಿನ ನಾನೇ ಸರ್ಪ್ರೈಸ್ ಆಗಿ ಹೇಳ್ತೀನಿ, ನೀನ್ ಹೇಳ್ಬೇಡ ಅಷ್ಟೆ. ಓಕೆ, ನಿನ್ನ ಇಷ್ಟದಾಗೆ ಆಗ್ಲಿ. ಆದಷ್ಟು ಬೇಗ ಹೋಗಿ ಅವ್ರಿಗೆ ಡ್ರೆಸ್ ತಂದು ಕೊಡ್ತೀನಿ. ಖುಷಿನಾ? ಗುಡ್, ಅಷ್ಟು ಮಾಡು. ಹಾಯ್ ಸೋನು ಪುಟ್ಟ. ಸೋನು, ಕೃಷ್ಣ ಮತ್ತೆ ಮಧು ಹನಿಮೂನ್ಗೆ ಹೋಗ್ತಾರೆ ಅಂತ ಹೇಳಿದ್ನಲ್ಲ, ಅದು ಕ್ಯಾನ್ಸಲ್ ಆಯ್ತಂತೆ. ಮಾಮ್, ಎಂತ ಒಳ್ಳೆ ಸುದ್ದಿ ಕೊಟ್ಟೆ ಮಾಮ್. ನಿನ್ ಬಾಯಿಗೆ ಸ್ವೀಟ್ ಹಾಕ್ಬೇಕಂತ ಅನ್ಸ್ತದೆ. ಅಂತೂ ಎಲ್ಲ ನಮ್ ಟ್ರ್ಯಾಕ್ಗೆ ಬರ್ತಾ ಇದೆ. ಹೌದು, ನಿಧಾನಕ್ಕೆ ಮಧು ಕೃಷ್ಣನಿಂದ ದೂರ ಆಗೋದಕ್ಕೆ ರೆಡಿ ಆಗ್ತಿದ್ದಾಳೆ ಅಂತ ಕಾಣಿಸುತ್ತೆ. ಆದ್ರೂ ಆ ಮಧುನ ಅಷ್ಟೊಂದು ಸುಲಭಕ್ಕೆ ನಂಬಕ್ಕಾಗಲ್ಲ. ಹೌದು ಮಾಮ್, ಬರೀ ಮಧುನ್ ಮಾತ್ರ ಅಲ್ಲ, ಕೃಷ್ಣನ ನಂಬಕ್ಕಾಗಲ್ಲ. ಕೃಷ್ಣ ಈಗ ಮುಂಚೆ ತರ ಇಲ್ಲ ಮಾಮ್, ತುಂಬಾ ಬದಲಾಗ್ಬಿಟ್ಟಿದಾನೆ. ಏನೇ ಆದ್ರೂ ನಿನ್ನ ಪ್ರಯತ್ನನ ನೀನ್ ಬಿಡ್ಬೇಡ. ಇಲ್ಲ ಮಾಮ್, ನನ್ಗೀಗ ಬದುಕು ಅರ್ಥ ಆಗಿದೆ, ಪ್ರೀತಿ ಬೆಲೆ ಗೊತ್ತಾಗಿದೆ. ಕೃಷ್ಣನ್ ಬಿಟ್ರೆ ನನ್ಗಾದ್ರೂ ಬದುಕಲ್ಲಿ ಇನ್ಯಾರಿದಾರೆ ಹೇಳು? ಕೈಗೆ ಬಂತು, ಬಾಯಿಗೆ ಬರ್ಲಿಲ್ಲ. ಸೋನು, ಹಾಗೆಲ್ಲ ಯಾಕೆ ಅನ್ಕೊಳ್ತೀಯ ಬೇಬಿ? ನೋಡು, ಒಳ್ಳೆ ಟೈಮ್ ಬಂದ್ರೆ ಖಂಡಿತ ಎಲ್ಲನೂ ಒಳ್ಳೇದಾಗತ್ತೆ. ಒಳ್ಳೆತನಕ್ಕೆ 10 ದಾರಿ ನಮ್ಮನ್ನ ಹುಡ್ಕೊಂಡ್ ಬರುತ್ತೆ. ನೀನು ಹಾಗೆಲ್ಲ ಯೋಚನೆ ಮಾಡ್ಬೇಡ. ನಿನ್ನನ್ನ ಕೃಷ್ಣನ್ನ ಒಂದು ಮಾಡೋದಕ್ಕೋಸ್ಕರ ನಾನು ಎಲ್ಲ ತರ ದಾರಿನಲ್ಲೂ ಪ್ರಯತ್ನ ಮಾಡ್ತಾ ಇದ್ದೀನಿ, ಗೊತ್ತಾ? ಮಾಮ್, ನನಗೆ ಕೃಷ್ಣನ್ ಜೊತೆ ಎಲ್ಲಿಗಾದ್ರೂ ಹೊರಗಡೆ ಹೋಗಿ ಒಂದ್ ಸ್ವಲ್ಪ ದಿನ ಇರ್ಬೇಕು ಅಂತ ಅನ್ಸ್ತಿದೆ. ಅವನ್ ಜೊತೆಗಿದ್ದು ನನ್ ಕಷ್ಟ ಸುಖ ಹಂಚ್ಕೋಬೇಕು. ನನ್ನ ಆಸೆ ಎಲ್ಲ ಈಡೇರತ್ತಾ ಮಾಮ್? ಇದಕ್ಕೆಲ್ಲ ಕೃಷ್ಣ ಒಪ್ಕೊಳ್ತಾನ? ನಮಗ್ ಬೇಕಾಗಿರೋದನ್ನ ಹಠ ಮಾಡಿ ಪಡ್ಕೋಬೇಕು ಸೋನು.
ಆಗುತ್ತೋ ಇಲ್ವೋ ಸಿಗುತ್ತೋ ಇಲ್ವೋ ಅಂತ ಅನುಮಾನ ಪಟ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡಿದ್ರೆ ಏನೂ ಆಗೋದಿಲ್ಲ. ಪ್ರಯತ್ನ ಪಡ್ಬೇಕು. ಆಗ್ಲಿಲ್ಲ ಅಂದ್ರೆ ಮತ್ತೆ ಪ್ರಯತ್ನ ಪಡ್ಬೇಕು. ನಾವ್ ಅನ್ಕೊಂಡಿರೋದು ನಮಗ್ ಸಿಕ್ಕಿ ನಾವು ಗೆಲ್ಲೋ ತನಕ ಮತ್ತೆ ಮತ್ತೆ ನಾವು ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಫಾರ್ ಎಕ್ಸಾಂಪಲ್, ನನ್ನನ್ನೇ ತಗೋ. ಇಷ್ಟು ದೂರದವರೆಗೂ ನಾನು ಒಬ್ಳೇ ಈಜ್ಕೊಂಡು ಬಂದೆ. ನಾನು ಗೆಲ್ತೀನಿ ಅನ್ನೋ ಹಠದಲ್ಲಿ ಬಂದೆ. ಆ ಒಂದೇ ಒಂದು ಹಠನೇ ನನ್ನನ್ನ ಇವತ್ತು ಇಲ್ಲಿವರೆಗೂ ತಂದು ನಿಲ್ಸಿದೆ. ಆದ್ರೂ ಮಾಮ್, ಲೈಫ್ ಎಷ್ಟು ವಿಚಿತ್ರ ಅಲ್ವಾ? ನನಗೆ ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲ. ಮಗು ಹತ್ರ ಅಮ್ಮ ಅಂತ ಕರೆಸ್ಕೊಳ್ಳೋ ಭಾಗ್ಯನೇ ಸಿಗ್ಲಿಲ್ಲ. ಸೋನು ಬೇಬಿ, ನಾವಿಬ್ರು ಹೊರಗಡೆ ಹೋಗದೆ ತುಂಬಾ ದಿನಗಳಾಗೋಯ್ತಲ್ವಾ? ಹಾಯಾಗಿ ಹೋಗಿ ನಾವೇನಾದ್ರೂ ತಿನ್ಕೊಂಡ್ ಬರೋಣ? ಓಕೆ ಮಾಮ್, ಜಸ್ಟ್ ಗಿವ್ ಮಿ 2 minutes. ನಂಗೂ ತುಂಬಾ ದಿವಸದಿಂದ ಚಾಟ್ಸ್ ತಿನ್ಬೇಕಂತ ಆಸೆ ಆಗ್ತಿತ್ತು. ಐ ಜಸ್ಟ್ ಗೋ ಗೆಟ್ ರೆಡಿ ಅಂಡ್ ಕಮ್. ಓಕೆ ಓಕೆ. ಇತ್ತೀಚೆಗೆ ಯಾಕೆ ಸೋನು ಇಷ್ಟೊಂದು ಎಮೋಷನಲ್ ಆಗ್ತಾ ಇದ್ದಾಳೆ? ಎಷ್ಟು ವರ್ಷ ಅವ್ರ ಅಪ್ಪನ ನೆರಳು ಕೂಡ ಬೀಳ್ದಿರೋ ಹಾಗೆ ನಾನು ಬೆಳೆಸಿದ್ದೆ. ಇವತ್ತು ಅವ್ರ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಅವತ್ ನೋಡಿದ್ರೆ ಮಗು ಫೋಟೋನ ನೋಡಿ ಕಣ್ಣೀರ್ ಹಾಕ್ತಾ ಇದ್ಲು. ಇದೆಲ್ಲ ಏನ್ ನಡೀತಾ ಇದೆ? ಸೋನು ಮತ್ತೆ ಮದನ್ ಇಬ್ರು ಮೀಟ್ ಮಾಡಿರ್ಬೋದಾ? ರೀ, ಹೇಳಿ ಮಧು, ಏನಾಯ್ತು? ಸಾರಿ, ನನ್ನಿಂದ ಹನಿಮೂನ್ ಕ್ಯಾನ್ಸಲ್ ಆಯ್ತು. ಪರವಾಗಿಲ್ಲ ಬಿಡು ಮಧು. ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟಿದ್ದು ಹಾಲು ಅಲ್ವಾ? ನನಗೆ ನಿನ್ನ ಹೆಲ್ತ್ ಇಂಪಾರ್ಟೆಂಟು. ಹನಿಮೂನ್ ಟ್ರಿಪ್ಗೆ ಬೇರೆ ಯಾವತ್ತು ಬೇಕಾದರೂ ಹೋಗ್ಬೋದು. ನಿನ್ನ ಕೈ ಸರಿ ಹೋದ್ರೆ ನನಗಷ್ಟೇ ಸಾಕು. ಆದರೂ ನನ್ನಿಂದ ನಿಮಗೆ ತುಂಬ ತೊಂದರೆ ಆಗ್ತಾ ಇದೆ. ಕೈ ಸರಿ ಇದ್ದಿದ್ರೆ ನನ್ನ ಕೆಲಸ ನಾನೇ ಮಾಡ್ಕೊಳ್ತಿದ್ದೆ. ಆದರೆ ಈಗ ಬೇಡ ಅಂದ್ರೂ ಅನಿವಾರ್ಯವಾಗಿ ನೀವು ನನ್ನ ಕೆಲಸ ಮಾಡ್ಕೊಡ್ತಿದ್ದೀರಾ. ಹಾಗೆ ಯಾಕೆ ಅನ್ಕೋತೀಯ ಮಧು? ಗಂಡಂಗೆ ಹೆಂಡತಿ, ಹೆಂಡತಿಗೆ ಗಂಡ ಕಷ್ಟದಲ್ಲೇ ಆಗಿಲ್ಲ ಅಂದ್ರೆ ಅವರು ಗಂಡ ಹೆಂಡತಿ ಅನ್ನಿಸ್ಕೊಳ್ಳಲ್ಲ. ಇಷ್ಟ ಇಲ್ಲದ ಸಂಬಂಧದಲ್ಲಿ ಆ ಬಂಧ ಮತ್ತೆ ಬೇಡ ನನಗೆ. ಓಕೆ, ಒಬ್ಬ ಒಳ್ಳೆ ಫ್ರೆಂಡ್ ಅನ್ಕೋ, ಅದು ಬೇಡ. ಒಬ್ಬ ಒಳ್ಳೆ ಮನುಷ್ಯ, ಮಾನವೀಯತೆ ಇರೋನು ಅನ್ಕೋ. ಅಂಥವನು ತನ್ನ ಎದುರುಗಡೆ ಇರೋರು ಕಷ್ಟದಲ್ಲಿದ್ರೆ ನೋಡ್ಕೊಂಡು ಸುಮ್ಮನೆ ಕೂರಲ್ಲ, ಸಹಾಯ ಮಾಡೇ ಮಾಡ್ತಾನೆ. ನೀನು ಹೇಳ್ತಿದ್ಯಲ್ಲ ಮಧು, ನಮ್ಮ ಎದುರುಗಡೆ ಇರೋರು ಶತ್ರುಗಳಾಗಿದ್ರು ನಾವು ಒಳ್ಳೆಯವರಾಗಿರ್ಬೇಕು ಅಂತ. ನಾನು ನಿನಗೆ ಹಾಗೇನೂ ಅಲ್ವಲ್ಲ. ಆದರೂ ನೀವು ಈ ಪರಿಸ್ಥಿತಿನ ಲಾಭ ಮಾಡಿಕೊಂಡು ಮತ್ತೆ ಪ್ರೀತಿ ಬಲೆಯಲ್ಲಿ ಬೀಳಬಾರ್ದು ಅಂತ ಮುಂಚೆನೇ ಈ ಮಾತನ್ನ ಹೇಳಿದೆ ಅಷ್ಟೆ. ನಾನು ಒಂದ್ಸಲ ಮಾಡಿದ ನಿರ್ಧಾರದಿಂದ ವಾಪಸ್ ಬರಲ್ಲ ರೀ. ಈಗಾಗಲೇ ಡೈವೋರ್ಸ್ ಸಂಬಂಧಪಟ್ಟ ಹಾಗೆ ಲಾಯರ್ನ ಕಾಂಟ್ಯಾಕ್ಟ್ ಮಾಡೋಕೆ ಹೊರಟಿದ್ದೀನಿ. ಮಧು, ಈ ಡೈವರ್ಸಿಂದ, ಪ್ರೀತಿಸಿದವರಿಂದ ದೂರ ಹೋಗೋದ್ರಿಂದ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗತ್ತೆ ಅನ್ನೋದು ನಿನ್ ಭ್ರಮೆ. ಮುಂದೊಂದು ದಿನ ನಿನಗೆ ಅನ್ಸತ್ತೆ ಈ ನಿನ್ನ ಕೃಷ್ಣ ಹತ್ರ ಬಂದಾಗ ನಾನು ಅವನ್ನ ಹತ್ರ ಸೇರಿಸ್ಬೇಕಿತ್ತು ಅಂತ. ಸಮಸ್ಯೆ ಪರಿಹಾರ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಅನ್ಯಾಯ ಆದವ್ರಿಗಂತೂ ನ್ಯಾಯ ಸಿಗುತ್ತೆ. ಮತ್ತೆ ಆಮೇಲೆ ನಿನಗೆ ಅನ್ಯಾಯ ಆದ ಹಾಗಾಗಲ್ವಾ? ನಾನೇ ಒಪ್ಕೊಂಡ್ಮೇಲೆ ನನ್ಗೆ ಹೇಗೆ ಅನ್ಯಾಯ ಆಗುತ್ತೆ? ನಾನೇ ಬೇಡ ಅಂತ ತಿರಸ್ಕಾರ ಮಾಡ್ತಿದ್ದೀನಲ್ವಾ? ಕಾಲಚಕ್ರ ಬದಲಾಗ್ತಾನೆ ಇರತ್ತೆ ಮಧು, ದಯವಿಟ್ಟು ನನ್ನ ಅರ್ಥ ಮಾಡ್ಕೋ. ಒಂದು ಟೈಮಲ್ಲಿ ನನ್ನಿಂದ ತಪ್ಪಾಗಿದೆ ನಿಜ. ಆ ತಪ್ಪನ್ನ ನಾನೀಗ ಒಪ್ಕೊಂಡು ಸರಿಯಾಗಿದ್ದೀನಿ, ಪಶ್ಚಾತ್ತಾಪ ಪಡ್ತಿದ್ದೀನಿ. ಆ ಪಶ್ಚಾತ್ತಾಪಕ್ಕೆ ಪ್ರಾಯಶ್ಚಿತ ಅಂದ್ರೆ ನೀವು ಸೋನಿಯಾ ಅವ್ರ ಹತ್ರ ಹೋಗೋದು.
ನೀನ್ ಯಾಕೆ ಯಾವಾಗ್ಲೂ ಸೋನಿಯಾ ಆಂಗಲ್ ಇಂದಾನೇ ಯೋಚನೆ ಮಾಡ್ತೀಯ? ಒಂದು ಸಲ ನನ್ನ ಪರವಾಗೂ ಯೋಚನೆ ಮಾಡು. ಹಾಗೆ ನಿನ್ ಭವಿಷ್ಯದ ಬಗ್ಗೆನು. ಇಲ್ಲ ರೀ, ನಾನು ಸರಿಯಾಗಿ ಯೋಚನೆ ಮಾಡಿನ ಈ ನಿರ್ಧಾರಕ್ಕೆ ಬಂದಿರೋದು. ನನ್ನ ಮುಂದಿನ ದಾರಿ ನನಗೆ ಸ್ಪಷ್ಟವಾಗಿದೆ. ಸರಿ, ನಿನ್ನಿಷ್ಟ. ಆದ್ರೆ ಒಂದಂತೂ ಸತ್ಯ, ನನ್ನ ಉಸಿರಿರೋವರೆಗೂ ನಾನು ನಿನ್ನನ್ನೇ ಪ್ರೀತಿಸ್ತೀನಿ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀನು ನನ್ನ ಜೊತೆಗಿರೋವರೆಗೂ ನಾನು ನಿನ್ನ ಚೆನ್ನಾಗೇ ನೋಡ್ಕೋತೀನಿ. ಅದಕ್ಕೆ ಅಂತಾನೆ ಆಫೀಸ್ಗೆ ಇನ್ನೊಂದು 10 ದಿನ ರಜೆ ಹಾಕಿದ್ದೀನಿ. ನಿಮ್ಮ ನಡುವೆ ನೀವು ಎಷ್ಟು ಒಳ್ಳೆಯವರಾಗ್ತಾ ಇದ್ದೀರಾ. ನನ್ನ ಅದೆಷ್ಟು ಪ್ರೀತಿಸೋಕೆ ಶುರು ಮಾಡಿದ್ದೀರಾ. ಆದ್ರೆ ನಾನು ದುರಾದೃಷ್ಟ ನಿಮ್ಮಿಂದ ದೂರ ಹೋಗ್ತೀನಿ ಅಂತ ಸೋನಿಯಾ ಕುಟುಂಬಕ್ಕೆ ಮಾತು ಕೊಟ್ಟಿದ್ದೀನಿ. ನನಗೆ ನನ್ನ ಪ್ರೀತಿ ಸುಖಕ್ಕೆ ಅಂತ ಕೊಟ್ಟ ಮಾತು ಮುಖ್ಯ. ನನ್ನ ಕ್ಷಮಿಸ್ಬಿಡ್ರಿ. ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಗ್ತಿದೆ, ನೋವಾಗ್ತಿದೆ ಅಂತಾನು ನನಗೆ ಗೊತ್ತು. ಇಲ್ವಾ ನಿನ್ಗೆ? ಬೇಕು ಅಂತಲೇ ಡಿಕ್ಕಿ ಹೊಡಿತೀಯಲ್ಲ. ಹಲೋ ಮೇಡಮ್, ಸಾರಿ, ನಾ ಫೋನಲ್ಲಿದ್ದೆ, ನಿಮ್ಮನ್ನ ನೋಡಿಲ್ಲ. ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ಒಳ್ಳೇದು. ಯಾಕಂದ್ರೆ ನಾನ್ ನಿಮ್ ಸೋದರ ಮಾವನ ಮಗ ಅಲ್ಲ ನೋಡಿ. ಮಾಡೋದು ಹಲ್ಕ ಕೆಲಸ, ಅದಕ್ಕೆ ರೆಸ್ಪೆಕ್ಟ್ ಬೇರೆ ಬೇಕಾ? ಸುಮ್ಮನೆ ಯಾಕ್ರಿ ಸುಳ್ಳು ಹೇಳ್ತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ ಹೀಗ್ ಕಣ್ ಹೆಣ್ಮಕ್ಳಿಗೆಲ್ಲ ಡಿಕ್ಕಿ ಹೊಡಿಯೋದಿಕ್ಕೆ? ನಿಮ್ಗೆ ಯಾರು ಅಕ್ಕ ತಂಗಿ ಇಲ್ವಾ? ಅಯ್ಯೋ, ನಾನ್ ಸತ್ಯವಾಗ್ಲೂ ಆತರ ಹುಡುಗ ಅಲ್ಲ. ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾ ಫೋನಲ್ಲಿದ್ದೆ. ಹೌದೌದು, ನೀವು ಶ್ರೀರಾಮಚಂದ್ರನ್ ಅಂತ ಹುಡುಗ ನೋಡಿ. ಇದನ್ನೆಲ್ಲ ಬೇರೆ ಯಾರ ಹತ್ರನಾದ್ರೂ ಹೋಗಿ ಹೇಳಿ. ಸುಮ್ನೆ ನನ್ನ ಹತ್ರ ಕಾಗೆ ಎಲ್ಲ ಹಾರಿಸ್ಬೇಡಿ ನೀವು. ನಾನೇನ್ ಅಷ್ಟು ಗುಗ್ಗು ಅಲ್ಲ. ಅವತ್ತು ಇದೇ ಅಂಗಡಿ ಹೀಗೆ ಡಿಕ್ಕಿ ಹೊಡೆದಿದ್ರಿ ತಾನೇ ನೀವು? ಹೌದಾ? ನಾನು ಇದಕ್ಕೂ ಮೊದಲು ಇದೇ ರೀತಿ ಡಿಕ್ಕಿ ಹೊಡೆದಿದ್ನಾ? ಅದೆಷ್ಟು ಚೆನ್ನಾಗಿ ನಾಟಕ ಮಾಡ್ತೀರಾ ನೋಡಿ. ಹೀಗ್ ಡಿಕ್ಕಿ ಹೊಡೆಯೋದೇ ನಿಮ್ ಫುಲ್ ಟೈಮ್ ಜಾಬಾ? ಅಯ್ಯೋ, ಏನೋ ತಪ್ಪಾಗೋಯ್ತು ಬಿಡಿ. ಡಿಕ್ಕಿ ಹೊಡೆಯಲ್ಲ ಅಂತ ಹೇಳ್ತಿಲ್ಲ. ಒಂಚೂರು ಐಟು ವೆಯ್ಟು ವೈಟು ಎಲ್ಲ ನೋಡಿ ಡಿಕ್ಕಿ ಹೊಡಿತೀನಿ. ಡಿಕ್ಕಿ ಹೊಡೆದ್ರೆ ಕಪಾಲ ಕೊಡಿಯೋ ನಿಮ್ಮಂತವ್ರ ಸವಾಸಗೊಂದು ಬರಲ್ಲ ಬಿಡಿ. ಓ, ಫಸ್ಟ್ ಟೈಮ್ ಡಿಕ್ಕಿ ಹೊಡೆಯೋದು ಕಪಾಳ ಹೊಡಿತಾರೋ ಇಲ್ಲೋ ಅಂತ ಟೆಸ್ಟ್ ಮಾಡಕ? ನೋ 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 ನೋ, ನಾನು ಆ ರೀತಿ ಹೇಳಿಲ್ಲ. ಈ ತಾಳ ಮೇಳ ಸೆಟ್ ಆಗದೆ ಇದ್ದವ್ರಿಗೆ ಡಿಕ್ಕಿ ಹೊಡೆಯಲ್ಲ ಅಂತ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಜೀವನದಲ್ಲಿ ದಿನಕ್ಕೆ ಎಷ್ಟು ಜನಕ್ಕೆ ಡಿಕ್ಕಿ ಹೊಡೆಯೋ ಕಾರ್ಯಕ್ರಮ ನಿಮ್ದು? ನಿಮಗೆ ಇನ್ನೂ ಅನುಮಾನ ಇದ್ರೆ ಕಪಾಲ ಕೊಡ್ಬಿಡಿ. ಇನ್ನು ನಿಮ್ಮನ್ನ ಡಿಕ್ಕಿ ಹೊಡೆಯೋದಲ್ಲ, ಮೀಟು ಮಾಡಲ್ಲ. ಅಯ್ಯಪ್ಪ ಮೇಡಮ್, ನಿಮಗೆ ಇನ್ನೂ ಅನುಮಾನ ಇದ್ರೆ 2 ಕಪಾಲ ಕೊಡ್ಬಿಡಿ. ಬೇಡ ಬಿಡಿ, ನೀವ್ ಅಷ್ಟೇನ್ ಕೆಟ್ಟವ್ರ ತರ ಕಾಣಿಸ್ತಿಲ್ಲ. ಹೊರಡಿ. ಥ್ಯಾಂಕ್ಸ್ ಮೇಡಮ್. ಬೇಡ ಬೇಡಿ. ಮೇಡಮ್, ನಿಮ್ ಫೋನ್ ಇದೆ, ತಗೊಳ್ಳಿ. ತಗೋತೀನಿ ಹೋಗಿ. ನೀವೇನ್ ಹೇಳೋದು? ಕೋಪ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೀಪ್ ಇಟ್ ಅಪ್ಪ. ಎಷ್ಟು ಸ್ಮಾರ್ಟ್ ಆಗಿದ್ದಾನೆ ಹುಡುಗ. ನಾನು ಜಗಳ ಆಡಬಾರ್ದಿತ್ತು, ಸ್ವಲ್ಪ ಜಾಸ್ತಿನೇ ಅಂದ್ಬಿಟ್ಟೆ. ಸ್ವಲ್ಪ ಸಾಫ್ಟಾಗಿ ಮಾತಾಡಿದ್ರೆ ಫ್ರೆಂಡ್ ಆದರೂ ಆಗ್ಬೋದಿತ್ತು. ಇದೇ ನೆಪದಲ್ಲಿ ನಂಬರ್ ಆದರೂ ತಗೊಳ್ಬೋದಿತ್ತು.
ಮಧು, ಏನೇ ಏನೋ ಸಾಹಸ ಮಾಡ್ತಿದೀಯಾ? ಏನಿಲ್ಲ ಅಮ್ಮ, ತುಂಬಾ ಧೂಳಾಗಿತ್ತು, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ತಿದ್ದೆ. ಮಧು, ನಿನ್ ತಲೆಗೆಲ್ಲ ಕೆಟ್ಟಿದ್ಯಾ? ಯಾಕೆ ಮಾವ ಹಾಗೆ ಕೇಳ್ತಿದ್ದೀರಾ? ಮತ್ ಇನ್ನೇನಮ್ಮ, ಕೆಲಸ ಮಾಡ್ಬೇಡ ನಾನು ಹೇಳಿರ್ಲಿಲ್ಲ, ಆದ್ರೂ ಒಂದ್ ಕೈಲಿ ಸಾಹಸ ಮಾಡಕ್ ಹೊರಟಿದ್ಯಾ. ಕೆಲಸ ಮಾಡದೇ ಇದ್ರೆ ಊಟ ಹಾಕಲ್ಲ ನಿನ್ ಗಂಡ ಹೇಳಿದ ನೀನು? ಹಾಗೇನೂ ಇಲ್ಲ ಮಾವ, ನಾನೇನು ಕಲ್ಬಂಡೆ ಎತ್ತಾಗ್ತಿಲ್ಲ, ಸ್ವಲ್ಪ ಕ್ಲೀನ್ ಮಾಡ್ತಿದ್ದೀನಿ ಅಷ್ಟೇ. ಮಧು, ಕೆಲಸ ಅಂದಮೇಲೆ ಯಾವ ಕೆಲಸ ಇದ್ರೂ ಅಷ್ಟೇ. ಡಾಕ್ಟ್ರು ಕೆಲಸ ಮಾಡಬೇಡ, ರೆಸ್ಟ್ ತಗೋ ಅಂದಮೇಲೆ ಮುಗೀತು. ಇನ್ ಮುಂದೆ ನೀನು ಏನು ಕೆಲಸ ಮಾಡಬೇಡ, ಗೊತ್ತಾಯ್ತಾ? ಅಲ್ಲಮ್ಮ, ನನಗೆ ಆಪರೇಷನ್ ಆದಾಗ ನೀನ್ ನನಗೆ ಏನೇನು ಹೇಳಿದ್ಯೋ ಅದನ್ನೆಲ್ಲ ನಾನು ಕೇಳಿದ್ದೀನಿ ತಾನೆ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆ, ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅನ್ನೋ ಹಾಗಿದ್ರೆ ನಾನು ಹೇಳ್ದಾಗೆ ನೀನು ಕೇಳಬೇಕು. ಸರಿ ಮಾವ, ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ. ನಿಮ್ಮ ಮನ್ಸಿಗೆ ನಾನು ನೋವು ಮಾಡಲ್ಲ, ಸರಿನಾ? ತಪ್ಪಾಯ್ತು. ಇವ್ರ ಮನ್ಸಿಗೆ ನೋವಾದ್ರೂ ಪರವಾಗಿಲ್ಲ, ಆದ್ರೆ ನಿನ್ನ ಕೈಗೆ ನೋವಾಗಬಾರ್ದು ಅನ್ನೋದೇ ಇವ್ರ ವಾದ. ಅಷ್ಟು ಪ್ರೀತಿ ಸೊಸೆ ಮೇಲೆ ಇವ್ರಿಗೆ. ಡಾಕ್ಟರ್ ಕೈ ಕಟ್ಟು ಬಿಚ್ಚಿ ಓಕೆ ಅನ್ನೋವರೆಗೂ ನೀನ್ ಯಾವ ಕೆಲಸನೂ ಮಾಡೋದು ಬೇಡ. ಅದೇನ್ ಕೆಲಸ ಇದ್ರೂ ನನ್ಗೆ ಹೇಳು, ನಾನ್ ಮಾಡ್ತೀನಿ. ಸೊಸೆನ್ ಪ್ರೀತಿ ಮಾಡೋದ್ರಲ್ಲಿ ನನಗಿಂತ ನೀನೇನು ಕಡಿಮೆನಾ? ಎಷ್ಟು ಚೆನ್ನಾಗಿ ಹೇಳ್ತೀಯ ನೋಡು. ನಿನಗೆ ಸೊಸೆ ಮೇಲೆ ಪ್ರೀತಿ ಇಲ್ಲದೆ ಹೋದ್ರೆ ಅವಳ ಕೆಲಸ ನೀನ್ ಯಾಕೆ ಮಾಡ್ಕೊಡ್ತೀಯ? ನಾನೆಲ್ರಿ ಹಾಗೆ ಹೇಳ್ದೆ, ನನ್ಗೂ ಪ್ರೀತಿ ಇದೆ, ಆದ್ರೆ ಸೊಸೆ ಅಂದ್ರೆ ಪ್ರಾಣ ಅಂತ ಹೇಳ್ದೆ ಅಷ್ಟೇ ಅಲ್ವಾ ಮಧು? ನನ್ನ ವಿಷಯಕ್ಕೆ ನೀವಿಬ್ರು ಯಾಕೆ ಕಿತ್ತಾಡ್ತಿದ್ದೀರಾ? ನನಗೆ ಗೊತ್ತಿದೆ ನಿಮ್ಮಿಬ್ರಿಗೂ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನೀವಿಬ್ರು ನನಗೆ ಅಪ್ಪ ಅಮ್ಮ ಇದ್ದ ಹಾಗೆ. ನನ್ನ ಬದುಕಲ್ಲಿ 20 ವರ್ಷದಿಂದ ಖಾಲಿದ ಜಾಗನ ತುಂಬಿದವ್ರು ನೀವು. ನೀವೇನೇ ಹೇಳಿದ್ರು ನಾನು ಒಳ್ಳೇದಕ್ಕೆ ಹೇಳ್ತೀರಂತ ಗೊತ್ತು ನನಗೆ. ಅದಕ್ಕೆ ಯಾವತ್ತೂ ನಾನು ನಿಮ್ಮ ಮಾತು ಮೀರೋ ಪ್ರಯತ್ನ ಮಾಡಲ್ಲ. ಹೌದು ಮಧು, ನಿನ್ನ ಕೈ ಮುರಿದಾಗಿಂದ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಮನಸ್ಸಿನಲ್ಲಿ ಏನೋ ಒಂಥರ ಕಿರಿಕಿರಿ. ಅದಕ್ಕೆ ರಾಯರಿಗೆ ಬೇಡ್ಕೊಂಡ್ಬಿಟ್ಟಿದ್ದೀನಿ. ಮಧು, ನಿನ್ನ ಕೈ ಕಟ್ಟು ಬಿಚ್ತಾ ಇದ್ದ ಹಾಗೆ ನಾವೆಲ್ಲ ಮಂತ್ರಾಲಯಕ್ಕೆ ಹೋಗಿ ರಾಯರ ಪೂಜೆ ಮಾಡಿಸ್ಕೊಂಡು ಬರಬೇಕು. ಮಾವ, ಮಂತ್ರಾಲಯಕ್ಕೆ ಹೋಗ್ಬೇಕು, ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕ್ಬೇಕು ಅನ್ನೋದು ನಂಗೆ ಎಷ್ಟು ದಿನದ ಕನಸು ಗೊತ್ತಾ? ಬಹುಶಃ ರಾಯರು ಅವ್ರ ಸನ್ನಿಧಾನ ಕರ್ಸ್ಕೋಬೇಕು ಅಂತಾನೆ ನನ್ನ ಕೈ ಮುರಿಸಿದ್ರೇನೋ ಅನಿಸ್ತಾ ಇದೆ. ನಿನ್ನ ಕೈ ಏಟಾಗಿದೆ ಅಂತ ಗೊತ್ತಾಗ್ತಾ ಇದ್ದಾಗೆ ನಾನು ರಾಯರ ಹತ್ರ ನಿನ್ನ ಬಳಿ ಬರ್ತೀನಿ ಅಂತ ಹರಕೆ ಹೊತ್ಕೊಂಡೆ. ಅದಕ್ಕೆ ನಿನ್ಗೇನು ಜಾಸ್ತಿ ಏಟಾಗಿಲ್ಲ. ಹ್ಞೂ ಮಾವ, ರಾಯರು ನನ್ನ ಜೊತೆ ಇದ್ದೇ ಇದ್ದಾರೆ. ನಾನು ಯಾವತ್ತೂ ಒಂಟಿ ಅಲ್ಲ, ಇನ್ನು ಮುಂದೇನೋ ಅವ್ರು ನನ್ನ ಜೊತೆ ಇದ್ದೇ ಇರ್ತಾರೆ. ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಅದು ಅವರಿಂದನೇ ಕಾರಣ. ಮಧು, ಹಾಗೆ ಇನ್ನೊಂದು ಮಾತು, ಇನ್ನು ಮುಂದೆ ಹಾಗೆಲ್ಲ ಒಬ್ಬಳು ಎಲ್ಲೂ ಹೋಗ್ಕೊಡುದು. ಹೌದು ಮಧು, ಈ ಕಾಲ ಹೆಣ್ಮಕ್ಳಿಗಲ್ಲ, ಕೆಟ್ಟವ್ರೆ ಜಾಸ್ತಿ ಜನ ಇದ್ದಾರೆ. ಸರ ಕಿತ್ಕೊಂಡೋದ್ರೆ ಇನ್ನೊಂದು ಮಾಡಿಸ್ಬೋದು, ಆದ್ರೆ ಕುತ್ತಿಗೆ ಹರಿದ್ರೆ ಅಮ್ಮ, ಹಾಗೆಲ್ಲ ಏನೂ ಆಗಲ್ಲ. ಅದಕ್ಕೆ ಹೇಳುದು, ಒಬ್ಳೆ ಎಲ್ಗೂ ಹೋಗ್ಬೇಡ ಅಂತ. ಕೃಷ್ಣನ್ ಜೊತೆಯಲ್ಲೇ ಹೋಗು. ಅವ್ನ್ ಬರಲ್ಲ, ಕೆಲಸ ಇದೆ ಅಂತೆಲ್ಲ ಹೇಳಿದ್ರೆ ಬಂದ್ ನನ್ಗೆ ಹೇಳು, ನಾನು ಅವನ್ನ ಕೇಳ್ತೀನಿ ಯಾಕೆ ಅಂತ ವಿಚಾರಿಸ್ತೀನಿ. ಮಧು ಜೊತೆ ಹೋಗೋದಕ್ಕೆ ಕೃಷ್ಣ ಹಾಗೆಲ್ಲ ಏನು ಅನ್ನಲ್ಲ. ಇಲ್ಲ ಮಾವ, ಅವ್ರು ನನ್ನ ಜೊತೆ ಬರ್ತೀನಿ ಅಂದ್ರು, ಆದ್ರೆ ನಾನೇ ಬೇಡ ಅಂದೆ. ಇನ್ನೆಷ್ಟು ದಿನ ಅಂತ ಅವ್ರು ನನ್ನ ಜೊತೆ ಇರ್ತಾರೆ? ಒಂದಲ್ಲ ಒಂದಿನ ಒಬ್ಳೆ ಇರ್ಬೇಕಾಗತ್ತಲ್ವಾ? ಅದಕ್ಕೆ ಈಗ್ಲಿಂದ ನಾನು ಅಭ್ಯಾಸ ಮಾಡ್ಕೊಳ್ತಿದ್ದೀನಿ. ಏನ್ ಹೇಳ್ತಾ ಇದೆ ಮಧು?